ಹೊರಗುತ್ತಿಗೆದಾರರ ಅನ್ನ ಕಿಡುವ ಕೆಲಸ ಮಾಡುತ್ತಿದ್ದಾರೆ ಶಾಸಕ ಡಿ ರವಿಶಂಕರ್ ಅವರು ಎಂದು ಜೆಡಿಎಸ್ ಯುವ ಮೋರ್ಚಾ ಅಧ್ಯಕ್ಷ ಅಂಬಾಪುರ ಸುರೇಶ್ ಅವರು ಆರೋಪಿಸಿದ್ದಾರೆ. ಕಳೆದ 15 ವರ್ಷಗಳಿಂದ 8,000ಕ್ಕೆ ಕೆಲಸ ಸೇರಿ ಕುಟುಂಬವನ್ನು ನಿರ್ವಹಣೆ ಮಾಡುತ್ತಿದ್ದ ಅದೆಷ್ಟೋ ಕುಟುಂಬಗಳು ಇಂದು ಕೆಲಸವಿಲ್ಲದೆ ಕಂಗಾಲಾಗಿದ್ದಾರೆ. ಅಷ್ಟೇ ಅಲ್ಲದೆ ಕೆಆರ್ ನಗರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮುದಾಯ ಭವನ ಕಟ್ಟಲು 1 ಎಕರೆ ಜಾಗ ನೀಡಿದವರು ಸಾರಾ ಮಹೇಶ್ ಅವರು. HD ಕುಮಾರಸ್ವಾಮಿ ಅವರನ್ನು ಕರೆಸಿ ಗುದ್ದಲಿ ಪೂಜೆ ಕೂಡ ಆಗಿತ್ತು. ಮತ್ತೆ ಅದೇ ಜಾಗಕ್ಕೆ ನಾವೇ ನೀಡಿದ್ದೇವೆ ಎಂಬಂತೆ ಮರುಚಾಲನೆ ನೀಡಿದವರು ಈಗಿನ ಶಾಸಕ ಡಿ ರವಿಶಂಕರ್ ಅವರು. ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ದಲಿತರು ವಿದ್ಯಾವಂತರು, ಪ್ರಜ್ಞಾವಂತರು, ನೀವು ದಲಿತರಿಗೆ ಏನು ಮಾಡಿದ್ದೀರಿ ಎಂದು ಪ್ರಶ್ನೆ ಮಾಡಿದರು. ಇವತ್ತು ನಮ್ಮ ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರು ಇವತ್ತು ಲೋಕಸಭೆಗೆ ನಿಂತಿರೋದು ಭಾಳ ಇವತ್ತು ಖುಷಿಯಾಗಂಥ ವಿಚಾರ. ಇವತ್ತು ನಾವು ಕುಮಾರಣ್ಣನ ಮಕ್ಕ ನೋಡಿ ಸಾರಾ ಮಹೇಶ್ ಅವ್ರಿಗೆ ಓಟ್ ಕೊಡ್ತಿದ್ವಿ. ಇವತ್ತು ಅವ್ರಿಗೆ ಓಟ್ ಕೊಡ್ತಾ ಇರೋದು ನಮಗೆ ಒಂದು ಖುಷಿಯಾದಂಥ ವಿಚಾರ. ಈ ತಾಲೂಕಲ್ಲಿ ಮೊನ್ನೆ ಸಾರಾ ಮಹೇಶ್ ಅಣ್ಣನವರು ಯಾವತ್ತೂ ಸುಮಾರು 20 ವರ್ಷಗಳ ಕಾಲ ಅವರು ಮಾಡಿದಂಥ ಸಮಾಜ ಸೇವೆಗಳು ಇವತ್ತು ಕೂಡ ಜನಗಳು ಇನ್ನೂ ಕೂಡ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಸಾರಾ ಮಹೇಶ್ ಅಣ್ಣನವರು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಮೇಯ್ನಾಗಿ ದಲಿತ ಮುಖಂಡರುಗಳು ಕರೀತಾ ಇದ್ದಾರೆ. ಇವತ್ತು ಗೆದ್ದಂಥ ಈ ತಾಲೂಕಿನ ಶಾಸಕರಾದಂಥ ರವಿಶಂಕರ್ ಅವರು ಗುದ್ಲಿ ಪೂಜೆ ಆಗಿರೋಂಥ ಗುದ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇರೋಂಥ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಮತ್ತು ಹೊರೆ ಗುತ್ತಿಗೆದಾರರು ಏನು ಕೆಲಸ ಮಾಡ್ಕೊಂಡಿದ್ರು ಅವ್ರು ಅನ್ನ ಕೀಳೋ ಅಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಬೇರೆಯವ್ರಿಗೆ ಅನ್ನ ಕೊಡಬೇಕು ಅಂದರೆ ಬೇರೆ ಥರದ ಕೆಲಸಗಳನ್ನ ಸೃಷ್ಟಿ ಮಾಡಿ ಅನ್ನ ಕೊಡ್ಬೋದು. ಇವತ್ತು ಅವ್ರು ಏನು ಮಾಡ್ತಾವ್ರೆ ಅಂತಂದರೆ 15 ವರ್ಷಗಳ ಕಾಲದಿಂದ 8,000ಕ್ಕೆ ಕೆಲಸಕ್ಕೆ ಸೇರಿಕೊಂಡು ಇವತ್ತು 10 ವರ್ಷಗಳ ಕಾಲ 8,000 ಕೆಲಸ ಸೇರಿಕೊಂಡು ಇವತ್ತು 15 ವರ್ಷಗಳ ಕಾಲ 10,000 ಸಂಬಳ ಕೆಲಸಕ್ಕೆ ಇವತ್ತು ಮಾಡ್ತಾ ಬರ್ತಾಯಿದ್ದಾರೆ. ಅವ್ರನ್ನ ಅನ್ನನ ಅವ್ರ ಮಕ್ಕಳು ಮತ್ತು ಅವರ ಸಂಸಾರದ ಅನ್ನನ ಕಿತ್ಕೊಳ್ಳೋ ಅಂಥ ಕೆಲಸ ಶಾಸಕರು ಮಾಡ್ತಾಯಿದ್ದಾರೆ. ಇವತ್ತು ಮೊನ್ನೆ ಕುಮಾರಸ್ವಾಮಿಯವರು ಗುದ್ಲಿ ಪೂಜೆ ಮಾಡಿದ್ರು ಅಂಬೇಡ್ಕರ್ ಭವನ ಜಾಗನ. ಕುಮಾರಣ್ಣವರು ಏನು ಹೇಳಿದ್ರು ಅಂತಂತಂದರೆ ನಾನೇನಾದ್ರು ಅಧಿಕಾರಕ್ಕೆ ಬಂದರೆ 10 ಕೋಟಿ ರೂಪಾಯಿನ ನಾವು ಅನುದಾನ ನಾನು ಕೊಟ್ಟು ಸಮಾಜದ ಮುಖಂಡರು ಯಾರೂ ಹಾಕೋದು ಬೇಡ, ನಾನೇ ಸಂಪೂರ್ಣವಾಗಿ ಮಾಡಿಕೊಡ್ತೀನಿ ಅಂತ ಸಭೆಯಲ್ಲಿ ಹೇಳಿದರು. ಇವತ್ತು ಪುನಃ ಇನ್ನೊಂದು ಸಲ ಗುದ್ಲಿ ಪೂಜೆ ಮಾಡಿದಂಥ ಮನೆ ಶಾಸಕರು ಅವ್ರು ವೈಯಕ್ತಿಕವಾಗಿ ಆಗಲಿ ಸರ್ಕಾರದಿಂದಲೇ ತಾರಿ ಹಣನ ತಂದು ನಾನು ಪೂರ್ಣಗೊಳಿಸ್ತೀನಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ದಯವಿಟ್ಟು ಮನೆ ಆ ಶಾಸಕರೇ, ನಿಮಗೆ ನಮ್ಮ ನೇರ ಪ್ರಶ್ನೆ, ದಲಿತ ಮುಖಂಡರುಗಳಿಂದ ನೇರ ಪ್ರಶ್ನೆ, ನೀವು ದಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರಲ್ಲಿ ಪ್ರಮಾಣ ವಚನ ಮಾಡಿದಂಥ ನೀವುಗಳು ಇವತ್ತು ಏನು ಮಾಡ್ತಾಯಿದ್ದೀರಿ? ಈ ಸಮಾಜನ ಎಲ್ಲಿಗೆ ತೊಗೊಂಡೋಗ್ತಾ ಇದ್ದೀರಿ? ಬರೀ ಎತ್ಕೊಟ್ಟೋಂಥ ಕೆಲಸ ಮಾಡ್ತಾಯಿದ್ದೀರಿ. ಹೊರೆ ಗುತ್ತಿಗೆದಾರರು ಜಾಸ್ತಿ ಇರೋದು ದಲಿತರೇ. ಆ ದಲಿತರನ್ನ ಅನ್ನನ ಕಿತ್ತಿ ನೀವು ನಿಮ್ಮ ಸಮಾಜಕ್ಕೆ ಕೊಡೋವಂಥ ಕೆಲಸನ ಮಾಡ್ತಾಯಿದ್ದೀರಿ. ದಯವಿಟ್ಟು ಕೆಲಸ ಮಾಡಬೇಡಿ. ದಲಿತರು ವಿದ್ಯಾವಂತರು ಬುದ್ಧಿವಂತರಿದ್ದಾರೆ, ಬಾಬಾ ಸಾಹೇಬ್ರ ಮಕ್ಕಳುಗಳು. ಇವತ್ತು ಅವ್ರನ್ನ ನೀವು ಎಲ್ಲೋ ಒಂದು ಕಡೆ ನೀವು ಅವ್ರನ್ನ ತುಳಿಯೋಂಥ ಕೆಲಸ ಮಾಡ್ತಾಯಿದ್ದೀರಿ.